ಇವತ್ತು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ಫಸ್ಟು ತಿಳ್ಕೊಳ್ಳೋಣ. ಅದಾದಮೇಲೆ ನಾವು ಪ್ರಾಬ್ಲಮ್ಸ್ಗೆ ಹೋಗೋಣ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ಗೆ 10% TDS ಇರುತ್ತೆ. ಸೊ ಎಲ್ಲಿ ಗ್ರಾಸಿಂಗ್ ಅಪ್ ನಾವು ಮಾಡ್ಕೋಬೇಕು ಅಲ್ಲಿ 10% TDS ಕಟ್ ಮಾಡಿ ಗ್ರಾಸಿಂಗ್ ಅಪ್ ಮಾಡಬೇಕು. ಹಾಗಂದರೆ 100/90 ಮಾಡ್ಕೋಬೇಕಾಗತ್ತೆ. ಸೊ ಹಾಗಾದರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು ಎಷ್ಟು ವೆರೈಟೀಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎರಡು ಥರದ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದೆ. ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬರುತ್ತೆ, ಎರಡನೇದು ಕಮರ್ಷಿಯಲ್ ಸೆಕ್ಯೂರಿಟೀಸ್ ಬರುತ್ತೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಲಾಂಚ್ ಮಾಡೋರು ಯಾರು ಅಂದರೆ ಐದರ್ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು. ಕಮರ್ಷಿಯಲ್ ಸೆಕ್ಯೂರಿಟೀಸ್ನ ಲಾಂಚ್ ಮಾಡೋರು ಯಾರಪ್ಪ ಅಂತ ಹೇಳಿದರೆ ಅದು ಗೌರ್ಮೆಂಟಿಂದಾನೇ ಸ್ಥಾಪಿತವಾದ ಕೆಲವು ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿ ಓಪನ್ ಆಗಿರ್ತಕ್ಕಂಥ ಕೆಲವು ಸಂಘ ಸಂಸ್ಥೆಗಳಾಗಿರ್ಬೋದು, ಲೋಕಲ್ ಅಥಾರಿಟೀಸ್ ಆಗಿರ್ಬೋದು, ಕಾರ್ಪೊರೇಷನ್ಸ್ ಆಗಿರ್ಬೋದು, ಕಂಪನೀಸ್ ಆಗಿರ್ಬೋದು. ಈ ಲೋಕಲ್ ಕಂಪನೀಸು, ಕಾರ್ಪೊರೇಷನ್ಸು ಇವರು ಡಿಬೆಂಜರ್ಸ್ ಆಗ್ಬೋದು ಅಥವಾ ಬಾಂಡ್ಸ್ ಆಗ್ಬೋದು, ಸೆಕ್ಯೂರಿಟೀಸ್ ಆಗಿ ಇವರು ಲಾಂಚ್ ಮಾಡ್ತಾರೆ. ಸೊ ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸು ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಲಾಂಚ್ ಮಾಡಿದ್ರೆ, ಇನ್ನೊಂದು ಕಡೆ ಕಮರ್ಷಿಯಲ್ ಸೆಕ್ಯೂರಿಟೀಸ್ನ ಲೋಕಲ್ ಅಥಾರಿಟೀಸು ಅಥವಾ ಕಾರ್ಪೊರೇಷನ್ಸು ಬಾಂಡ್ಸ್ ಮತ್ತು ಡಿಬೆಂಜರ್ಸ್ ಮುಖಾಂತರ ಅವರು ಲಾಂಚ್ ಮಾಡ್ತಾರೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸು ಮತ್ತು ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಮತ್ತು ಎರಡು ಟೈಪ್ಸ್ ಇದ್ದಾವೆ ಸೆಕ್ಯೂರಿಟೀಸಲ್ಲಿ, ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಬರುತ್ತೆ ಮತ್ತು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಬರುತ್ತೆ. ಇದೇ ಥರ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲೂ ಗೌರ್ಮೆಂಟ್ ಇದು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಬರುತ್ತೆ ಮತ್ತು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಬರುತ್ತೆ. ಈಗ ಗೌರ್ಮೆಂಟ್ ಸೆಕ್ಯೂರಿಟೀಸಿಗೆ ನಾವು ಬಂದಾಗ ಫಸ್ಟು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಈ ಸೆಕ್ಯೂರಿಟೀಸು ಸೆಂಟ್ರಲ್ಲು ಅಥವಾ ಸ್ಟೇಟ್ ಗೌರ್ಮೆಂಟ್ನವರು ಲಾಂಚ್ ಮಾಡಿರ್ತಾರೆ. ಇದು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸು, ಫುಲ್ಲಿ ಎಕ್ಸೆಂಪ್ಟೆಡು, ಇದಕ್ಕೆ ಟ್ಯಾಕ್ಸ್ ಏನು ನಾವು ಹಾಕೋಕ್ಕೆ ಬರಲ್ಲ. ಅಕಸ್ಮಾತ್ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಸ್ಟೇಟ್ ಗೌರ್ಮೆಂಟು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಹೆಸರಾಗ್ಬಿಟ್ಟು ಅಲ್ಲಿ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟಿ ಅಂತ ಏನಾದರೂ ಅಲ್ಲಿ ಕೊಟ್ಟರೆ ಅದು ಫುಲ್ಲಿ ಎಕ್ಸೆಂಪ್ಟೆಡು. ಅಕಸ್ಮಾತು ಅಲ್ಲಿ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ಇದಕ್ಕೇನು ಗ್ರಾಸಿಂಗ್ ಅಪ್ ಅವಶ್ಯಕತೆ ಏನಿರೋದಿಲ್ಲ. ಸೊ ಅಕಸ್ಮಾತು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂದರೆ, ಯಾವುದಾದ್ರೂ ಒಂದು ರಾಜ್ಯದ ಅಥವಾ ಇಡೀ ನಮ್ಮ ದೇಶದ ಸೆಂಟ್ರಲ್ ಗೌರ್ಮೆಂಟು ಅಥವಾ ಯಾವುದಾದ್ರೂ ಒಂದು ಸ್ಟೇಟು ಆ ಹೆಸರಲ್ಲಿ ಒಂದು ಬಾಂಡ್ ಆಗಿರ್ಬೋದು, ಡಿಬೆಂಜರ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು ಲಾಂಚ್ ಆಗಿರುತ್ತೆ. ಅದರ ಅಮೌಂಟ್ ಕೊಟ್ಟಿರ್ತಾರೆ. ಆ ಅಮೌಂಟ್ರ ಜೊತೆಗೆ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ರೇಟ್ ಆಫ್ ಇಂಟ್ರೆಸ್ಟು. ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕೊಟ್ಟು ₹1 lakh 8% ಇಂಟ್ರೆಸ್ಟ್ ಅಂತ ಕೊಟ್ಟಿರ್ತಾರೆ ಅಂದ್ಕೊಡಿ. ಹಂಗೇನಾದರೂ ಕೊಟ್ಟರೆ ನಾವೇನು ಅನ್ಕೋಬೇಕಂದ್ರೆ ಇದು ಗೌರ್ಮೆಂಟ್ ಸೆಕ್ಯೂರಿಟೀಸೇ, ಆದರೆ ಇದು ಟ್ಯಾಕ್ಸ್ ಫ್ರೀ ಅಲ್ಲ, ಇದು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟಿ ಅಂತ ನಾವೇನು ಮಾಡಬೇಕು, 1 lakh × 8% /100 ಮಾಡಿದ್ರೆ ಏನು ಅಮೌಂಟ್ ಬರುತ್ತೆ ಅದು ಔಟ್ರ್ ಕಾಲಮಲ್ಲಿ ಹಾಕ್ಕೋಬೇಕು. ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟಿ ಅಂತಲೇ ಕೊಡಬೇಕಂತ ಏನಿಲ್ಲ, UP ಗೌರ್ಮೆಂಟ್ ಅಂತಲೂ ಕೊಡ್ಬೋದು, ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಸೆಕ್ಯೂರಿಟಿ ಅಂತಲೂ ಕೊಡ್ಬೋದು. ನಮ್ಮ ದೇಶದ ಯಾವುದೇ ಸ್ಟೇಟು ಗೌರ್ಮೆಂಟ್ ಹೆಸರು ಕೊಟ್ಬಿಟ್ಟು ಅದರ ಸೆಕ್ಯೂರಿಟಿ ಅಂತ ಕೊಡ್ಬೋದು, ಅದರ ಬಾಂಡ್ ಅಂತ ಕೊಡ್ಬೋದು. ಅದೇ ರೀತಿ ನಾವು ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಲೆಸ್ ಟ್ಯಾಕ್ಸ್ ಫ್ರೀಗೆ ಟ್ಯಾಕ್ಸ್ ಫ್ರೀ ಅಂತ ವರ್ಡ್ ಯೂಸ್ ಮಾಡ್ತಾರೆ, ಆದರೆ ಲೆಸ್ ಟ್ಯಾಕ್ಸ್ಗೆ ಆ ವರ್ಡ್ ಯೂಸ್ ಮಾಡಲ್ಲ. ಲೆಸ್ ಟ್ಯಾಕ್ಸ್ ಅಂತ ಅವ್ರೇನು ಮಾಡ್ತಾರೆ, ಈ ಪರ್ಟಿಕ್ಯುಲರ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 1 lakh 5% ಅಂತ ಹಾಕ್ಬಿಡ್ತಾರೆ. ನಾವೇನು ಮಾಡಬೇಕು, 1 lakh × 5% ಮಾಡಿ ಹಾಕ್ಕೋಬೇಕಾಗತ್ತೆ. ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಲೆಕ್ಕಾಚಾರ. ಆದರೆ ಈ ಕಮರ್ಷಿಯಲ್ ಸೆಕ್ಯೂರಿಟೀಸ್ಗೆ ನಾವು ಬರೋಣ. ಈ ಸೆಕ್ಯೂರಿಟೀಸ್ನ ಲಾಂಚ್ ಮಾಡೋರು ಶಾಸನಬದ್ಧ ಸಂಸ್ಥೆಗಳು, ಲೋಕಲ್ ಅಥಾರಿಟಿಗಳು ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಗಳು. ಫಾರ್ ಎಕ್ಸಾಂಪಲ್ ನೀವು ನೋಡ್ಕೋಬೋದು, ಇಲ್ಲಿ ಕೆಲವು ಸಂಘ ಸಂಸ್ಥೆಗಳು ಲೋಕಲ್ ಅಥಾರಿಟೀಸ್ಗಳು ಇರ್ತವೆ, ಕಾರ್ಪೊರೇಷನ್ಗಳಾಗಿರ್ಬೋದು, ಕೆಲವು ಫರ್ಟಿಲೈಸರ್ ಕಂಪನಿ ಆಗಿರ್ಬೋದು, ಇನ್ಯಾವುದೋ ಒಂದು XYZ ಕಂಪನಿ ಆಗಿರ್ಬೋದು. ಅವರು ಅಕಸ್ಮಾತ್ ಏನಾದರೂ ಅವರು ಸೆಕ್ಯೂರಿಟೀಸ್ನ ಲಾಂಚ್ ಮಾಡಿದರೆ ಅದಕ್ಕೆ ನಾವು ಇಲ್ಲೂ ಕೂಡ ಟ್ಯಾಕ್ಸ್ ಫ್ರೀ ಅಂತ ಬರುತ್ತೆ, ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಅಂತ ಬರುತ್ತೆ. ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟಿ ಅಂತ ಬಂದರೆ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಇದು ನಾವು ಯಾವಾಗಲೂ ಕೂಡ ಇದಕ್ಕೆ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು ಅಂತ ಹೇಳಿದರೆ ಏನಂದರೆ ಅದು 100/90 ಮಾಡ್ಕೋಬೇಕಾಗತ್ತೆ. ಅವರಲ್ಲಿ ಅಮೌಂಟು ಮತ್ತು ಇಂಟ್ರೆಸ್ಟ್ ರೇಟ್ ಕೊಟ್ಟಿರ್ತಾರೆ.
ಫಸ್ಟು ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಅಮೌಂಟ್ ಇಂಟು ಇಂಟ್ರೆಸ್ಟ್ ರೇಟು, ಅದರಲ್ಲಿ ಬರುವ ಅಮೌಂಟ್ ಏನಿದೆ ಅದರಲ್ಲಿ ನಾವು ಗ್ರಾಸ್ ಅಪ್ ಮಾಡ್ಕೋಬೇಕಾಗತ್ತೆ, 100/90 ಮಾಡ್ಕೋಬೇಕಾಗತ್ತೆ. ಅದು ಅಮೌಂಟ್ ಕೊಟ್ಟಿರಲಿ, ಅವರು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರಲಿ, ಯಾವಾಗಲೂ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂದರೆ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕಾಗತ್ತೆ. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಕೆಲವೊಮ್ಮೆ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಕೆಲವೊಮ್ಮೆ ಇಂಟ್ರೆಸ್ಟ್ ಅಮೌಂಟ್ ರಿಸೀವ್ಡ್ ಅಂತ ಕೊಡ್ಬೋದು. ಆ ಇಂಟ್ರೆಸ್ಟ್ ಅಮೌಂಟ್ ರಿಸೀವ್ಡ್ ಅಂತ ಕೊಟ್ಟರೆ ಗ್ರಾಸ್ ಅಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 3,500 rupees ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಯಾವುದೋ ಒಂದು ಫರ್ಟಿಲೈಸರ್ ಕಂಪನಿಯಿಂದ ನಾವು 3,500 ರೂಪಾಯಿ ಇಂಟ್ರೆಸ್ಟು ರಿಸೀವ್ ಮಾಡಿದ್ದೀವಿ ಅಂತ ಅಮೌಂಟ್ ಕೊಟ್ಟಿದ್ದಾಗ ನಾವು ಅದನ್ನು ಏನು ಮಾಡಬೇಕು, ಗ್ರಾಸ್ ಅಪ್ ಮಾಡ್ಕೋಬೇಕಾಗತ್ತೆ. ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರೆ, ಇಂಟ್ರೆಸ್ಟ್ ರೇಟ್ ಕೊಟ್ಟರೆ ಮಾಡೋ ಅವಶ್ಯಕತೆ ಇರಲ್ಲ, ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲೂ ಕೂಡ ಎರಡು ಬರುತ್ತೆ. ಒಂದು ಟ್ಯಾಕ್ಸ್ ಫ್ರೀ ಅಂತ ಬಂದ ತಕ್ಷಣನೇ ಅದೇನಿದೆ ಅಮೌಂಟು ಅದರ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಆದಮೇಲೆ ಅದಕ್ಕೆ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು, ಆಲ್ವೇಸ್ ಗ್ರಾಸ್ ಅಪ್ ಮಾಡ್ಕೋಬೇಕು. ಅಕಸ್ಮಾತು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ ಅಂದರೆ ಅದು ಲೆಸ್ ಟ್ಯಾಕ್ಸ್ ಅಂತ ಕೊಟ್ಟಿರಲ್ಲ, ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರಾಬ್ಲಮಲ್ಲಿ ಯಾವುದಾದ್ರೂ ಒಂದು ಪ್ರೈವೇಟ್ ಕಂಪನಿಯ, ಪ್ರೈವೇಟ್ ಸಂಸ್ಥೆಯ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ನ, ಒಂದು ಕಾರ್ಪೊರೇಷನ್ನ ಸೆಕ್ಯೂರಿಟೀಸು ಅವ್ರು ಬರೀ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಅಮೌಂಟ್ ಏನಾದರೂ ಕೊಟ್ಟಿದ್ರೆ ನಾವು ಇಂಟ್ರೆಸ್ಟ್ಗೆ ಆ ಅಮೌಂಟಿಗೆ ಗ್ರಾಸ್ ಅಪ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ರೆ ಗ್ರಾಸಿಂಗ್ ಅಪ್ ಅವಶ್ಯಕತೆ ಇರಲ್ಲ. ಸೊ ಗ್ರಾಸ್ ಅಪ್ ಇಲ್ಲಿ ನಮಗೆ ಎರಡು ಕಡೆ ಬೇಕಾಗುತ್ತೆ. ಒಂದು ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲೇ ಎರಡು ಕಡೆ ಬೇಕಾಗುತ್ತೆ. ಅದೆಲ್ಲಿಯಪ್ಪ ಅಂತ ಹೇಳಿದರೆ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ಗೆ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಆಮೇಲೆ ಇನ್ನೊಂದು ಅಮೌಂಟ್ ಏನಾದರೂ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ರಿಸೀವ್ಡು ಅಮೌಂಟ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರಲ್ಲ ಅಂದ್ಕೊಳ್ಳಿ, ಆವಾಗ ಗ್ರಾಸಿಂಗ್ ಅಪ್ ಬೇಕಾಗುತ್ತೆ. ಸೊ ನೀವು ಉಳಿದಿರೋದು ಎಲ್ಲದಕ್ಕೂ ನಾವು ಗ್ರಾಸಿಂಗ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ ನೋಡಿ. ಇಲ್ಲಿ ಈ ಚಾರ್ಟು ನೀವು ನೋಟ್ಸಲ್ಲಿ ಬರ್ಕೋಬೇಕಾಗುತ್ತೆ. ಟೈಪ್ಸ್ ಆಫ್ ಸೆಕ್ಯೂರಿಟೀಸು: ಗೌರ್ಮೆಂಟ್ ಸೆಕ್ಯೂರಿಟಿ, ಕಮರ್ಷಿಯಲ್ ಸೆಕ್ಯೂರಿಟಿ. ಗೌರ್ಮೆಂಟ್ ಸೆಕ್ಯೂರಿಟಿ ಲಾಂಚ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಮೇ ಬಿ ಲಾಂಚ್ಡ್ ಬೈ ಲೋಕಲ್ ಅಥಾರಿಟಿ, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಇನ್ ದಿ ಫಾರ್ಮ್ ಆಫ್ ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ಸ್ ಆಗಿರ್ಬೋದು. ಸೊ ಇಲ್ಲಿ ಎರಡರಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟಿ ಇದೆ ಎರಡರಲ್ಲೂ, ಮತ್ತು ಎರಡರಲ್ಲೂ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟಿ ಇದೆ. ಸೊ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟಿ ಒಂದು, ಮತ್ತು ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟಿ ಇನ್ನೊಂದು. ಗೌರ್ಮೆಂಟಿಗೆ ನಾವು ಬಂದಾಗ ಈ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟಿ ಅಂತ ಏನಾದರೂ ಕೊಟ್ಟರೆ, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟಿ ₹5,000 ಅಂತ ಕೊಟ್ಟರೆ ನೀವು ತಗೊಳ್ಳೋ ಹಾಗಿಲ್ಲ, ಎಕ್ಸೆಂಪ್ಟೆಡ್. ಅದೇ ಏನಾದರೂ ಇಲ್ಲಿ ಲೆಸ್ ಟ್ಯಾಕ್ಸ್ ಅಂತ ಏನು ಕೊಟ್ಟಿರಲ್ಲ, ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನು ಗ್ರಾಸಿಂಗ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಇದು ಫುಲ್ಲಿ ಟ್ಯಾಕ್ಸಬಲ್ಲು. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಸೆಕ್ಯೂರಿಟೀಸ್ ₹1,05,000 ಅಂತ ಏನಾದರೂ ಕೊಟ್ಟಿದ್ರೆ ನಾವು ಮಾಡಬೇಕಾಗಿರೋದಿಷ್ಟೇ, ಈ 1,00,000 ಇಂಟು 5% ಮಾಡಿಕೊಂಡ್ರೆ ನಮ್ಗೆ ಏನು ಆನ್ಸರ್ ಬರುತ್ತೆ ಅದು ಹಾಕೋಬೇಕಾಗತ್ತೆ, 5,000. ಓಕೆ. ಸೊ 1,00,000 ಇಂಟು 5% ನಾವು ಮಾಡಿಕೊಂಡ್ರೆ ಏನು ಬರುತ್ತೆ ಇಲ್ಲಿ ನಾವು ಹಾಕೋಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೊಟ್ಟಿರ್ಬೋದು, ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ ಅಂತ ಕೊಟ್ಟಿರ್ಬೋದು, ಗೌರ್ಮೆಂಟ್ ಆಫ್ ತಮಿಳ್ನಾಡು ಅಂತ ಕೊಟ್ಟಿರ್ಬೋದು. ಯಾವುದಾದ್ರೂ ಸ್ಟೇಟ್ ಗೌರ್ಮೆಂಟ್ ಇದೆ, ಸ್ಟೇಟ್ ಯಾವ ಸ್ಟೇಟ್ ಆದರೂ ಆಗಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತಲೂ ಕೊಡ್ಬೋದು. ಇಲ್ಲಿ ಗ್ರಾಸಿಂಗ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ, ಅಮೌಂಟ್ ಇಂಟು ಪರ್ಸೆಂಟೇಜ್ ಹಾಕೋಬೇಕಾಗತ್ತೆ. ಇದು ಯಾವಾಗಲೂ ಅಷ್ಟೇ, ಇದು 2-3 ಎಂಟ್ರೀಸು ಇದ್ದೇ ಇರುತ್ತೆ ಸೆಕ್ಷನ್ ಸಿಗೆ, 2-3 ಎಂಟ್ರೀಸ್ ಇದ್ದೇ ಇರುತ್ತೆ ಇದು ಸೆಕ್ಷನ್ ಸಿಗೆ. ಅದೇ ರೀತಿ ನಾವು ಕಮರ್ಷಿಯಲ್ ಸೆಕ್ಯೂರಿಟೀಸ್ಗೆ ಬರೋಣ. ಈಗ ಕಮರ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಟ್ಯಾಕ್ಸ್ ಫ್ರೀ ನಾವು ಯಾವಾಗಲೂ ಗ್ರಾಸ್ ಅಪ್ ಮಾಡಬೇಕು, ಆಲ್ವೇಸ್ ಗ್ರಾಸಿಂಗ್ ಅಪ್. ಅವನ ಅಮೌಂಟ್ ಆದರೂ ಕೊಟ್ಟಿರಲಿ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಆದರೂ ಅವರು ಕೊಟ್ಟಿರಲಿ, ನಾವು ಯಾವಾಗಲೂ ಗ್ರಾಸಿಂಗ್ ಅಪ್ ಮಾಡಬೇಕು ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಕಮರ್ಷಿಯಲ್ ಸೆಕ್ಯೂರಿಟೀಸು. ಅದು ಹೇಗಿರುತ್ತೆ ಅಂದರೆ ಇದರಲ್ಲೇ ಪಾಯಿಂಟಲ್ಲೇ ಕೊಟ್ಟಿರ್ತಾರೆ, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕೊಟ್ಟಿರ್ತಾರೆ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಇದು ಕೊಡ್ಬೋದು, ಏನು 5% ಅಥವಾ 10% ಈ ಥರ ಕೊಡ್ಬೋದು. 5% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕೊಟ್ಟರೆ ನೀವು ಜ್ಞಾಪಕ ಇಟ್ಕೋಬೇಕು. ನೀವು ಮಾಡಬೇಕಾಗಿರೋದು ಏನಿಲ್ಲಿ, ಫಸ್ಟು
5/100 ಇಂಟು 1 ಲ್ಯಾಕ್ ಮಾಡ್ಕೊಳ್ಳಿ. ಇದಕ್ಕೆ ಏನು ನಮಗೆ 5,000 ಬರುತ್ತೆ. ಇದಕ್ಕೆ ನಾವು 100/90 ಮಾಡ್ಕೋಬೇಕು. ಆಲ್ವೇಸ್ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. ಇದಕ್ಕೆ ಪ್ರತಿ ಪ್ರಾಬ್ಲಮಲ್ಲೂ ಇದು 2ರಿಂದ 3 ಎಂಟ್ರೀಸ್ ಇರುತ್ತೆ. ಬಿಗ್ ಪ್ರಾಬ್ಲಮ್ಸಲ್ಲಿ, ಸಣ್ಣ ಪ್ರಾಬ್ಲಮಲ್ಲೂ ಇರುತ್ತೆ. ಇದು ನಾವು ಅರ್ಥ ಮಾಡೋದು ಹೇಗೆ ಅಂದರೆ, ಅವರೇ ಕ್ಲಿಯರಾಗಿ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿರ್ತಾರೆ, ಗೌರ್ಮೆಂಟ್ ಸೆಕ್ಯೂರಿಟೀಸು ಕೊಟ್ಟಿರ್ತಾರೆ. ನಾವು ಇದನ್ನೆರಡನ್ನ ವಿಂಗಡಿಸ್ಕೊಂಡ್ರೆ ಸೆಕ್ಯೂರಿಟೀಸಲ್ಲಿ ಇನ್ನು ಉಳಿದಿರೋದು ನಮ್ಗೆ ಯಾವುದಂದರೆ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸೇ ಉಳ್ಕೊಂಡಿರೋದು. ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸಲ್ಲಿ ಏನು ಮಾಡ್ತಾರೆ, ಅಮೌಂಟ್ ಕೊಟ್ಟಿರ್ತಾರೆ, ಇಂಟ್ರೆಸ್ಟ್ ಅಮೌಂಟು. ಯಾವಾಗ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿರ್ತಾರೆ, ರೇಟ್ ಕೊಟ್ಟಿರಲ್ವೋ ಆವಾಗ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ XYZ ಫರ್ಟಿಲೈಸರ್ಸ್ ಅಂತ ಕೊಟ್ಬಿಟ್ಟು 3,500 ಏನಾದರೂ ಕೊಟ್ಟಿದ್ದಾನೆ ಅರ್ಥ ಅಂತ ಅಂದ್ಕೊಳ್ಳಿ. ಇಲ್ಲಿ ನೀವು ಇಂಟ್ರೆಸ್ಟ್ ರಿಸೀವ್ಡ್ ಅಂದರೆ ನೆಟ್ ಅಂತ, ರಿಸೀವ್ಡ್ ಅನ್ನೋ ವರ್ಡ್ ಏನಾದರೂ ಬಂದರೆ ನೆಟ್ ಅಂತ ಅದರ ಅರ್ಥ. ಯಾವಾಗ ಇದು ನೆಟ್ ಇರುತ್ತೋ ಅದನ್ನು ನಾವು ಏನು ಮಾಡ್ಕೋಬೇಕು, ಗ್ರಾಸ್ ಮಾಡ್ಕೋಬೇಕು. ಯಾವಾಗ ಅದು ನೆಟ್ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವೋ, ರಿಸೀವ್ಡ್ ಅಂದರೆ ನೆಟ್ ಅಂತ ಅದಿರುತ್ತೋ ಅದನ್ನು ನಾವು ಗ್ರಾಸ್ ಅಪ್ ಮಾಡ್ಕೋಬೇಕು. ಗ್ರಾಸ್ ಅಪ್ ಯಾವಾಗ ಮಾಡ್ತೀವಿ ಅಂದರೆ, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ XY ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂದರೆ ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ನಾವೇನು ಮಾಡಬೇಕು, 3,500 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 3,500 ಇಂಟು 100 ಡಿವೈಡೆಡ್ ಬೈ 90 ಮಾಡಿಕೊಂಡ್ರೆ ಇದರ ನಮಗೆ ಗ್ರಾಸಿಂಗ್ ಅಪ್ ಅಮೌಂಟ್ ಬರುತ್ತೆ. ಅದನ್ನು ನಾವು ಕಾಲಮಲ್ಲಿ ಹಾಕ್ಕೋಬೇಕಾಗುತ್ತೆ. ಸೊ ಇಷ್ಟು ನಿಮ್ಗೇನಾದರೂ ಗೊತ್ತಾದರೆ ನಾವು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಹೋಗ್ಬೋದು. ನಾನು ನೆಕ್ಸ್ಟು ಇದೇ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಪ್ರಾಬ್ಲಮ್ ಕಡೆ ಹೋಗ್ತಾ ಇದ್ದೀನಿ. ನೀವು ಕೂಡ ರೆಡಿಯಾಗಿ ಇದರಲ್ಲಿ ಬೋರ್ಡ್ ಮೇಲೆ ಏನು ಬರೆಸಿದ್ದೀನೋ ಅದನ್ನು ನೀಟಾಗಿ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ನೋಟ್ಸಲ್ಲಿ ಬರ್ಕೊಂಡು ರಿವೈಸ್ ಮಾಡ್ಕೊಳ್ಳಿ. ಇದು ವಿಡಿಯೋನ ನೀವು ಬೇಕಾದರೆ ಪ್ಲೇ ಮಾಡಿಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಗ್ಗೆ ನಾನು ನಿಮಗೆ ಒಂದು 4 ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಅದಾದ ಮೇಲೆ ವಿ ವಿಲ್ ಮೂವ್ ಆನ್ ಟು ಅದರ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸಲ್ಲೂ ಕೂಡ 4 ಪ್ರಾಬ್ಲಮ್ಸು ನೀವು ಮಿನಿಮಮ್ ಇಷ್ಟು ಮಾಡಬೇಕಾಗತ್ತೆ ನೀವು. ಸೊ ಅಷ್ಟು ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಈ ಒಂದು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.